ಜಸ್ಟ್ ಇಮ್ಯಾಜಿನ್, ನೀವು ಒಂದು ಯುದ್ಧದ ನಡುವೆ ಇದ್ದೀರಾ. ಎಲ್ಲಿ ನೋಡ್ತೀರಾ ಅಲ್ಲಿ ಬೆಳಕು ಕಾಣಿಸ್ತಾ ಇದೆ, ಸದ್ದು ಕಾಣಿಸ್ತಾ ಇದೆ. ಇದು ಯಾವುದೋ ಒಂದು ಪಟಾಕಿ ಬೆಳಕಲ್ಲ ಅಥವಾ ಬಲ್ಬಿನ ಬೆಳಕಲ್ಲ, ಇದು ಬಾಂಬ್ನ ಬೆಳಕು. ಎಲ್ಲಿ ನೋಡ್ತೀರಾ ಎಲ್ಲ ಬೆಳಕು, ಎಲ್ಲಿ ನೋಡ್ತೀರಾ ಅಲ್ಲಿ ಬಾಂಬಿನ ಸದ್ದು. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಸಾವು ಮುಂದೆ ಇದೆ. ಯಾವ ಟೈಮಲ್ಲಿ ಕೂಡ ಏನು ಬೇಕಾದರೂ ಆಗ್ಬೋದು. ಅಂಥ ಸಮಯದಲ್ಲಿ ನೀವು ಏನ್ರಿ ಮಾಡ್ತೀರಾ? ಏನು ಮಾಡೋಕ್ಕಾಗುತ್ತೆ ನಮ್ಮ ಕೈಯಲ್ಲಿ? ಇದು ಬೇಡ, ಇನ್ನೂ ಒಂದು ಸಿನಾರಿಯೋ ಹೇಳ್ತೀನಿ ಕೇಳಿ. ನೀವೊಬ್ಬ ಸೋಲ್ಜರು, ನೀವು ಒಂದು ಜೀಪ್ನ ತೊಗೊಂಡು ಹೋಗ್ತಾ ಇದ್ದೀರಾ ಬಾರ್ಡರ್ಗೆ. ಆಮೇಲೆ ಗೊತ್ತಾಗುತ್ತೆ ನಿಮಗೆ, ನೀವು ಕೂತ್ಕೊಂಡಿದ್ದಂತಹ ಜೀಪ್ ಒಳಗಡೆ ಬಾಂಬ್ ಇದೆ ಅಂತ. ನಿಮ್ಮ ಜೊತೆ ಇದ್ದವ್ರಿಗೂ ಗೊತ್ತಾಗುತ್ತೆ, ಅವರೆಲ್ಲ ಇಳ್ಕೊಂಡು ಹೊಟ್ಟೋಗ್ಬಿಡ್ತಾರೆ, ಅವ್ರ ಜೀವ ಉಳಿಸ್ಕೋತಾರೆ. ಇನ್ನು ನೀವೊಬ್ಬರೇ ಉಳಿದಿದ್ದೀರಾ. ನೀವೇನು ಮಾಡ್ತೀರಾ? ಆ ಜೀಪ್ನ ಬಿಟ್ಟು ಓಡಿ ಬಂದುಬಿಡ್ತೀರಾ, ಅಥವಾ ನಿಮ್ಮ ಹತ್ರ ಇರುವಂಥ ರೆಸ್ಪಾನ್ಸಿಬಿಲಿಟಿ ಆ ಜೀಪ್ನ ಮತ್ತೆ ಮಿಲ್ಟ್ರಿ ಕ್ಯಾಂಪಿಗೆ ತೊಗೊಂಡೋಗ್ಬೇಕು, ಅದನ್ನು ನೀವು ಮಾಡ್ತೀರಾ? ಏನು ಮಾಡ್ತೀರಾ ಹೇಳಿ? ಒಬ್ಬ ಸಾಮಾನ್ಯ ಮನುಷ್ಯ ಇದ್ದವನು ಏನು ಮಾಡ್ತಾನೆ ಆ ಮೂಮೆಂಟಲ್ಲಿ? ನಾನಾಗಿದ್ದರೆ ಓಡೇ ಬಂದುಬಿಡ್ತಾ ಇದ್ದೆ ಅಲ್ಲಿಂದ. ಆದರೆ ಒಬ್ಬ ಸೋಲ್ಜರ್ ಆ ಮೂಮೆಂಟಲ್ಲಿ ಏನು ಮಾಡ್ತಾನೆ? ಯೋಚನೆ ಮಾಡಿರಿ ಒಂಚೂರು. ಅರೆ ಇದೇನಿದು, ಯಾವ ಮೂವಿ ಸ್ಟೋರಿ ಹೇಳ್ತಿದ್ದೀರಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾವ ಮೂವಿ ಸ್ಟೋರಿನೂ ಅಲ್ಲ ಕಣ್ರಿ, ಇದು ರಿಯಲ್ ಲೈಫ್ ಸ್ಟೋರಿನೇ. ಈ ಸ್ಟೋರಿ ಇಷ್ಟು ಮೋಟಿವೇಶ್ನಲ್ ಆಗಿದೆ, ಸ್ಫೂರ್ತಿದಾಯಕವಾಗಿದೆ ಅಂತಲೇ ನಾವು ಈ ಸ್ಟೋರಿನ ಇವತ್ತು ತೊಗೊಂಬಂದಿದ್ದೀವಿ. ಇದು ಯಾವ ಮೂವಿ ಸ್ಟೋರಿನೂ ಅಲ್ಲ. ಈ ಸ್ಟೋರಿ ಒಬ್ಬ ಸಾಮಾನ್ಯ ಯೋಧ, ಒಬ್ಬ ಯೋಧಂದು. ಸಾಮಾನ್ಯ ಯೋಧ ಅಂತ ಹೇಳೋಕ್ಕಾಗೋದೇ ಇಲ್ಲ. ಎಲ್ಲ ಯೋಧರು ಯಾವತ್ತೂ ಸಾಮಾನ್ಯ ಅಲ್ಲ. ಅವರಂಥ ಮನಸ್ಸು ನಮಗಂತೂ ಯಾವತ್ತೂ ಬರೋಕ್ಕೆ ಸಾಧ್ಯ ಇಲ್ಲ. ನಾನು ಸ್ಟಾರ್ಟಿಂಗೇ ಸ್ಟೋರಿಯಲ್ಲಿ ಹೇಳಿದೆ, ನಾನೇನಾದರೂ ಆ ಸ್ಥಿತಿಯಲ್ಲಿದ್ದಿದ್ರೆ ನಾನು ನನ್ನ ಜೀವ ಮುಖ್ಯ ಗುರು ಅಂತ ನಾನು ಓಡಿ ಬಂದುಬಿಡ್ತಾ ಇದ್ದೆ. ಆದರೆ ಈ ಸೋಲ್ಜರ್ ಹಾಗೆ ಮಾಡಲಿಲ್ಲ, ನಿಂತು ಫೈಟ್ ಮಾಡಿ ಗೆದ್ದು ಬಂದರು. ಹಾಗಾದರೆ ನಮಸ್ಕಾರ ಎಲ್ಲರಿಗೂ. ಇಷ್ಟು ದಿವಸ ನಮ್ಮನ್ನು ಮಿಸ್ ಮಾಡ್ಕೊಂಡ್ರಿ ಅಲ್ವಾ? ನಾವು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡ್ವಿ. ಆದರೆ ವಿಡಿಯೋ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ಈ ಸ್ಟೋರಿ ಏನು ಬರ್ತಾ ಇತ್ತಲ್ಲ, ಇದು ತುಂಬಾ ಸ್ಫೂರ್ತಿದಾಯಕವಾಗಿದೆ ಅಂತ ತುಂಬ ಚೆನ್ನಾಗಿದೆ. ಈ ಸ್ಟೋರಿ ಸಲುವಾಗಿ ನಮಗೆ ರಿಸರ್ಚ್ ಮಾಡೋಕ್ಕೆ ಟೈಮ್ ಬೇಕಾಗಿತ್ತು. ಹಾಗಾಗಿ ನಾವು ಇಷ್ಟು ದಿವಸ ನಿಮ್ಮನ್ನು ಮೀಟ್ ಆಗೋಕ್ಕಾಗಲಿಲ್ಲ. ಬಟ್ ಇವತ್ತಿನ ಸ್ಟೋರಿ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ನೋಡಿ. ಇವತ್ತಿನ ಸ್ಟೋರಿ ಒಬ್ಬ ಯೋಧನ ಬಗ್ಗೆ. ಇವರು ಯಾವುದೋ ಯುದ್ಧದಲ್ಲಿ ಮರಣ ಹೊಂದಿ ಅಮರರಾದವರಲ್ಲ. ಇವರು ಯುದ್ಧದಲ್ಲಿ ಗೆದ್ದು ನಿವೃತ್ತಿ ಹೊಂದಿ ಸಹಜ ಜೀವನದಲ್ಲೂ ಹೋರಾಟ ಮಾಡಿ ಜಯಶಾಲಿಯಾದವರು. ಹಾಗಾದರೆ ಈ ವ್ಯಕ್ತಿ ಯಾರು? ಈ ಸೋಲ್ಜರ್ ಯಾರು? ಯಾರ ಸ್ಟೋರಿ ಇದು? ಯಾವಾಗಿನ ಸ್ಟೋರಿ ಇದು ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಇವ್ರು ಯಾರು ಅಂತ ನಾನು ಹೇಳ್ತೀನಿ, ಅದಕ್ಕೋಸ್ಕರನೇ ನಾವಿರೋದಲ್ವಾ. ಇವರು ಗುರುವಯ್ಯ ಮಠದ್. ಇವರು ಮೂಲತಃ ಹೊನ್ಯಾಳವರು. ಇವರು ಹುಟ್ಟಿದ್ದು 1/3/1933. ಇವರು ಆರ್ಮಿಗೆ ಜಾಯ್ನ್ ಆಗಿದ್ದು 1952. ಇವ್ರ ಸ್ಟೋರಿ ಅಂತೂ ನೀವು ಕೇಳಲೇಬೇಕು. ಇವ್ರಿಗೆ ನಿಜವಾಗ್ಲೂ ಆರ್ಮಿಗೆ ಹೋಗಬೇಕು, ಆರ್ಮಿ ಅನ್ನೋದು ಒಂದು ಇದೆ ಅಂತಲೇ ಗೊತ್ತಿರಲಿಲ್ಲ. ರ್ಯಾಂಡಮ್ ಆಗಿ ಆರ್ಮಿ ಪೋಸ್ಟರ್ನ ನೋಡಿ ಏನೋ ಒಂದಿದೆ ಮಾಡೋಣ ಅಂದ್ಬಿಟ್ಟು ಹೋಗಿ ಕೊನೆಗೆ ಅಲ್ಲೇ ಎಂಡಪ್ ಆಗ್ತಾರೆ. ಆ್ಯಂಡ್ ಆರ್ಮಿಗೆ ಸೇರ್ಕೊಂಡ್ಮೇಲೆ ಅವ್ರು 100% ಕೊಡ್ತಾರೆ, ಅದರಲ್ಲಿ ಜಯಶಾಲಿ ಕೂಡ ಆಗ್ತಾರೆ. ಇನ್ನು ಇವರ ಆರ್ಮಿ ಲೈಫ್ ಬಗ್ಗೆ ಒಂಚೂರು ಮಾತಾಡೋಣ. ಇವರು ಎಷ್ಟೊಂದು ವಾರ್ಗಳನ್ನು ಫೈಟ್ ಮಾಡಿದ್ದಾರೆ. ಪಾಕಿಸ್ತಾನ್ ವಾರು, ಗೋವಾ ವಾರು, ಚೈನಾ ವಾರು. ಇನ್ನು ಪಾಕಿಸ್ತಾನ್ ವಾರ್ ಏನಿದೆಯಲ್ಲ ಅದನ್ನು ಕೂಡ ಮಾಡಿದ್ದಾರೆ. ಚೈನಾ ವಾರು, ಸ್ಪೆಷಲಿ ಗೋವಾ ವಾರು 1965, 1967ನೇ ವಾರ್ಗಳಲ್ಲಿ ಇವರಿದ್ದರು. ಇನ್ನು ಇವರ ಸರ್ವಿಸ್ ಲೈಫ್ ಬಗ್ಗೆ ನೋಡೋದಾದರೆ 15 ವರ್ಷ 39 ದಿನ ಇವರು ಸರ್ವಿಸ್ ಮಾಡಿದ್ದಾರೆ. ಇವ್ರಿಗೆ ರಕ್ಷಾ ಮೆಡಲ್ ಸಿಕ್ಕಿದೆ. ಇವರು ಕನ್ನಿಕೇರಿಯ ಶಾಂತ ಅನ್ನೋರನ್ನ 1961ರಲ್ಲಿ ಮದುವೆ ಆಗ್ತಾರೆ. ಇನ್ನು ಆಗಿನ ಕಾಲದಲ್ಲಿ ಇವ್ರಿಗೆ ಬರ್ತಿದ್ದಂಥ ಪೆನ್ಷನ್ನು ಬರೀ 15 ರೂಪಾಯಿ. ಆಮೇಲೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಇವ್ರದ್ದು ಫಸ್ಟ್ ಪೋಸ್ಟಿಂಗು ಡೆಹ್ರಾಡೂನಲ್ಲಿ ಆಗುತ್ತೆ. ಇನ್ನು ಧರ್ಮಶಾಲಾ, ಅಮೃತ್ಸರ್, ಡೆಲ್ಲಿ, ಜಲಂಧರ್ ಈ ಥರ ಎಷ್ಟೋ ಕಡೆಗಳಲ್ಲಿ ಇವರು ಮುಂದೆ ಕೆಲಸ ಕೂಡ ಮಾಡಿದ್ದಾರೆ. ಇವರ ಕ್ಲೋಸ್ ಫ್ರೆಂಡ್ ಅನ್ನಪ್ಪ ಕೆಂಗೇರಿ. ಇವರು ಮತ್ತು ಇವರು ಗುರುವಯ್ಯ ಮಠದವರು ಜೊತೆಗೇನೆ ಆರ್ಮಿ ಜಾಯಿನ್ ಮಾಡ್ತಾರೆ ಮತ್ತು ಕೊನೆವರೆಗೂ ಜೊತೆಗೇನೆ ಇರ್ತಾರೆ. ಇದರಿಂದ ನಾವು ಏನು ಕಲಿತೀವಿ ಅಂದರೆ, ಇವರು ಬರೀ ಅವ್ರ ಪ್ರೊಫೆಷ್ನಲ್ ಲೈಫಲ್ಲಿ ಬೆಸ್ಟ್ ಆಗಿರಲಿಲ್ಲ, ಪರ್ಸ್ನಲ್ ಲೈಫ್ ಆ್ಯಂಡ್ ಪರ್ಸ್ನಲ್ ರಿಲೇಷನ್ಸ್ನ ಕೂಡ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಈ ಥರ ಆರ್ಮಿಯಲ್ಲಿ ಯಾವುದಕ್ಕೂ ಹೆದರದೆ ಅಂಜದೆ ಮುನ್ನುಗ್ತಾರೆ. ಕೊನೆಗೆ ಇವರು 1967ರಲ್ಲಿ ರಿಟೈರ್ಡ್ ಆಗ್ತಾರೆ. ಅರೆ ರಿಟೈರ್ಡ್ ಆದ್ರೆ ಮುಗಿತಾ ಸ್ಟೋರಿ ಇಷ್ಟೇನಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿಗೆ ಸ್ಟೋರಿ ಮುಗಿಲಿಲ್ಲ, ಇಲ್ಲಿಂದ ಹೊಸ ಸ್ಟೋರಿ ಶುರು ಆಗುತ್ತೆ. ರಿಟೈರ್ಡ್ ಆದಮೇಲೆ ಇವ್ರು ನೆಕ್ಸ್ಟ್ ಲೈಫ್ ಸ್ಟಾರ್ಟ್ ಮಾಡ್ತಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಎಷ್ಟು ಇಂಟ್ರೆಸ್ಟಿಂಗ್ ಅಲ್ಲ ನೋಡಿ. ನಾವೊಂದು ಥಾಟ್ ಹೇಳ್ತೀವಲ್ಲ, ಜೈ ಜವಾನ್ ಜೈ ಕಿಸಾನ್ ಅಂತ, ಅದರಲ್ಲಿರುವಂಥ ಜೈ ಜವಾನ್ ಕೂಡ ಇವರಾಗಿದ್ದರು. ಯೋಧ ಕೂಡ ಇವರಾಗಿ ಸೇವೆ ಮಾಡಿ ಬಂದರು, ಹಾಫ್ ಲೈಫ್ ಅದರಲ್ಲಿ ಕೊಟ್ಟು ಬಂದರು. ಇನ್ನು ಜೈ ಕಿಸಾನ್ ಅಂತೀವಲ್ವ ನಾವು, ಕಿಸಾನರಾಗಿ ಕೂಡ ಸೇವೆ ಮಾಡಿದ್ರು. ಈ ಥರ 2 ಪ್ಲೇಸ್ನಲ್ಲೂ ಬೆಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಅವರು ಫುಲ್ ಕಂಪ್ಲೀಟ್ ಲೈಫ್ನ ಲೀಡ್ ಮಾಡಿದ್ದಾರೆ. ಹಾಗೆ ಮುಂದೆ ರಿಟೈರ್ಡ್ ಆಗಿ ಬಂದ ಮೇಲೆ ಎಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ. ಎಷ್ಟೋ ರೀತಿಯಲ್ಲಿ ಎಷ್ಟೋ ಜನರ ಲೈಫ್ನ ಇವರು
ಚೇಂಜ್ ಮಾಡಿದ್ದಾರೆ, ಅವ್ರಿಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಇದು ಇವರ ಆರ್ಮಿ ಲೈಫ್ ಆಗಿತ್ತು. ಬಟ್ ಆ್ಯಕ್ಚುಲಿ ಸ್ಫೂರ್ತಿ ಸಿಗೋದು ಎಲ್ಲಿ ಗೊತ್ತಾ, ಇವರ ರಿಯಲ್ ಲೈಫ್ ಸ್ಟೋರಿ ಕೇಳಿದಾಗ. ಇವರು ಆರ್ಮಿ ಬಗ್ಗೆ ಹೇಗೆ ಥಿಂಕ್ ಮಾಡ್ತಿದ್ರು, ಲೈಫ್ ಬಗ್ಗೆ ಹೇಗೆ ಥಿಂಕ್ ಮಾಡ್ತಾಯಿದ್ರು, ಇವ್ರ ಕತೆ ಯಾಕೆ ಸ್ಪೆಷಲು, ನಾವ್ಯಾಕೆ ಇವ್ರ ಕತೆ ಹೇಳ್ತಾ ಇದ್ದೀವಿ. ಎಷ್ಟೋ ಸೋಲ್ಜರ್ಸ್ ಇದ್ದಾರೆ ಗುರು, ಎಲ್ಲರೂ ಬಂದಿದ್ದಾರೆ, ರಿಟೈರ್ಡ್ ಆಗಿ ಬರ್ತಾರೆ, ಡೈಲಿ ಎಷ್ಟೋ ಜನ ರಿಟೈರ್ಡ್ ಆಗಿ ಬರ್ತಿರ್ತಾರೆ. ಆದರೂ ಇವ್ರ ಸ್ಟೋರಿ ಯಾಕೆ ಹೇಳ್ತಾ ಇದ್ದೀವಿ, ಅಥವಾ ಈ ಥರ ಬಂದಂಥ ಸೋಲ್ಜರ್ಸ್ ಏನಿರ್ತಾರಲ್ಲ ಅವ್ರ ಬಗ್ಗೆ ನಾವು ಯಾಕೆ ಥಿಂಕ್ ಮಾಡಬೇಕು, ಈ ಥರ ಎಲ್ಲ ಪ್ರಶ್ನೆಗಳು ನಿಮ್ಮ ಹತ್ರ ಇದೆ ಅಲ್ವಾ. ಇದಕ್ಕೆಲ್ಲದಕ್ಕೂ ಪಿನ್ ಟು ಪಿನ್ ಉತ್ತರ ಅಂತೂ ನನ್ನ ಹತ್ರ ಇದೆ. ನಿಮಗೆ ಉತ್ತರ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಬೇಕು. ನಿಜವಾಗ್ಲೂ ಈ ಸ್ಟೋರಿ ತುಂಬ ಚೆನ್ನಾಗಿದೆ, ಹಾಗಾಗಿ ತುಂಬ ಲೆಂದಿ ಕೂಡ ಇದೆ. ಸೊ ಪಾರ್ಟ್ 2ಗೆ ವೇಟ್ ಮಾಡಿ. ಗುರುವಯ್ಯ ಮಠದವರ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋಣ. ಅವರ ಲೈಫ್ನಲ್ಲಿ ಇದ್ದಂಥ ಥಾಟ್ಸ್ ಹೇಗಿತ್ತು, ಅವ್ರು ಹೇಗೆ ಮೋಟಿವೇಟ್ ಮಾಡಿದ್ರು ಅಂತ ಮಾತಾಡೋಣ. ಸೊ ಸ್ಟೇ ಟ್ಯೂನ್ಡ್.